ಶ್ರಾವಣ ಮಾಸದ ಸೋಮವಾರ, ಮಂಗಳವಾರ ಈ 5 ತಪ್ಪುಗಳನ್ನು ಮಾಡಿದರೆ ಶ್ರಾವಣ ಮಾಸದ ಯಾವುದೇ ಫಲ ಸಿಗುವುದಿಲ್ಲ. ಶ್ರಾವಣ ಮಾಸದ ಸೋಮವಾರಕ್ಕೆ ವಿಶೇಷ ಮಹತ್ವವಿದೆ. ಸೋಮವಾರದ ವ್ರತವನ್ನು ಆಚರಿಸುವುದರಿಂದ ಮಹಾದೇವನ ಕೃಪೆಯಿಂದ ಭಕ್ತರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ. ಪ್ರತಿ ಸೋಮವಾರ ಶಿವನಿಗೆ ವಿಶೇಷ ಪೂಜೆ ಮಾಡಿ ಆರಾಧಿಸಲಾಗುವುದು. ಈ ದಿನ ಶಿವನ ಆರಾಧನೆ ಮಾಡುವುದರಿಂದ ಹೆಚ್ಚಿನ ಫಲ ಸಿಗಲಿದೆ. ಈ ದಿನ ಉಪವಾಸವಿದ್ದು ಶಿವ ಪಾರ್ವತಿಯ ಆರಾಧನೆ ಮಾಡಿದರೆ ಶಿವ ಪಾರ್ವತಿಯ ಕೃಪೆಯಿಂದ ಬದುಕಿನಲ್ಲಿ ಒಳಿತಾಗುವುದು ಎಂಬ ನಂಬಿಕೆ ಇದೆ. ಶ್ರಾವಣ ಮಾಸವನ್ನು ಧರ್ಮಗ್ರಂಥಗಳಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಶಿವಭಕ್ತರು ಈ ತಿಂಗಳಿಗಾಗಿ ಕಾತರದಿಂದ ಕಾಯುತ್ತಾರೆ. ಶ್ರಾವಣ ಮಾಸದಲ್ಲಿ ಭಗವಾನ್ ಶಂಕರನನ್ನು ಸರಿಯಾಗಿ ಪೂಜಿಸಲಾಗುತ್ತದೆ. ಈ ಮಾಸದಲ್ಲಿ ಶಿವನನ್ನು ಪೂಜಿಸುವ ಮತ್ತು ಸೋಮವಾರ ಉಪವಾಸವನ್ನು ಆಚರಿಸುವ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಶ್ರಾವಣ ಮಾಸದಲ್ಲಿ ಪೂಜಾ ವಿಧಾನ. ಶ್ರಾವಣ ಸೋಮವಾರ ವ್ರತವನ್ನು ಆಚರಿಸುವ ಸಂಕ್ಷಿಪ್ತ ವಿಧಾನ ಇಲ್ಲಿದೆ. ಬೆಳಗಿನ ಸ್ನಾನ ಮತ್ತು ಇತರ ಶುದ್ಧೀಕರಣ ನಂತರ ಮೊದಲು ಗಣೇಶನನ್ನು ಪ್ರಾರ್ಥಿಸಿ. ಮುಂದೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಪಠಿಸುವ ಮೂಲಕ ಭಗವಾನ್ ಶಿವನನ್ನು ಪ್ರಾರ್ಥಿಸಿ. ನಂತರ ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಕಬ್ಬಿನ ರಸ, ಬಿಲ್ವಪತ್ರೆ ಮತ್ತು ಬಿಳಿ ಹೂಗಳನ್ನು ಅರ್ಪಿಸಿ. ನೀವು ಮನೆಯಲ್ಲಿ ಶಿವಲಿಂಗವನ್ನು ಹೊಂದಿದ್ದರೆ ನೀವು ನೀರು, ಜೇನುತುಪ್ಪ ಅಥವಾ ಹಾಲಿನೊಂದಿಗೆ ಅಭಿಷೇಕ ಮಾಡಬಹುದು. ಅದೇ ದಿನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸ ಮಾಡಿ. ನೀವು ಈ ದಿನದಲ್ಲಿ ಮಹಾಮೃತ್ಯುಂಜಯ ಮಂತ್ರ ಅಥವಾ ಓಂ ನಮಃ ಶಿವಾಯ ಪಠಿಸಬಹುದು. ಸೋಮವಾರ ಉಪವಾಸ ಆಚರಿಸುವವರು ಬಿಳಿ ಬಟ್ಟೆಯನ್ನು ಮಾತ್ರ ಧರಿಸಬಹುದು. ಆಂಶಿಕ ಉಪವಾಸವನ್ನು ಆಚರಿಸುವವರು ಹಣ್ಣುಗಳನ್ನು ಮಾತ್ರ ತಿನ್ನಬಹುದು. ಕೆಲವು ಭಕ್ತರು ದಿನದಂದು ಶಿವಲೀಲಾ ಅಮೃತ ಅಥವಾ ಶಿವಪುರಾಣವನ್ನು ಓದುತ್ತಾರೆ. ಗಂಗೆಯ ದಡದಲ್ಲಿ ವಾಸಿಸುವ ಜನರು ಶಿವಲಿಂಗಕ್ಕೆ ಅಭಿಷೇಕ ಮಾಡಲು ಗಂಗಾ ನೀರನ್ನು ಬಳಸುತ್ತಾರೆ. ಸಂಜೆ ಶಿವನನ್ನು ಪ್ರಾರ್ಥಿಸಿದ ನಂತರ ಉಪವಾಸವನ್ನು ಮುರಿಯಲಾಗುತ್ತದೆ. ಕೆಲವು ಭಕ್ತರು 24 ಗಂಟೆಗಳ ಉಪವಾಸವನ್ನು ಆಚರಿಸಿಕೊಳ್ಳುತ್ತಾರೆ ಮತ್ತು ಅವರು ಮರುದಿನ ಬೆಳಗ್ಗೆ ಉಪವಾಸವನ್ನು ಮುರಿಯುತ್ತಾರೆ. ಸೋಮವಾರ ವ್ರತವನ್ನು ಆಚರಿಸುವವರಿಗೆ ಅವರ ಬಯಕೆಗಳು ಈಡೇರುತ್ತವೆ ಮತ್ತು ಬುದ್ಧಿವಂತಿಕೆಯಿಂದ ಆಶೀರ್ವದಿಸಲ್ಪಡುತ್ತವೆ ಎಂದು ನಂಬಲಾಗಿದೆ. ಈ ಉಪವಾಸವನ್ನು 5 ವರ್ಷಗಳವರೆಗೆ ಅಥವಾ 16 ಸೋಮವಾರದವರೆಗೆ ಪೂರ್ಣ ನಂಬಿಕೆಯಿಂದ ಇಡಬೇಕು. ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಬೇಕು. ಗಂಗಾರ ಜಲದಿಂದ ಎಲ್ಲ ದೇವತೆಗಳ ಅಭಿಷೇಕ ಮಾಡಬೇಕು. ಶಿವಲಿಂಗಕ್ಕೆ ಗಂಗಾ ಜಲ ಮತ್ತು ಹಾಲನ್ನು ಅರ್ಪಿಸಬೇಕು. ಶಿವನಿಗೆ ಹೂಗಳನ್ನು ಅರ್ಪಿಸಿ. ಬಿಲ್ವಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ. ಭಗವಾನ್ ಶಿವನಿಗೆ ಆರತಿ ಮಾಡಿ ಮತ್ತು ಧೂಪ ನೈವೇದ್ಯಗಳನ್ನು ಅರ್ಪಿಸುವುದು ವಾಡಿಕೆ. ಆದರೆ ಸಾತ್ವಿಕ ವಸ್ತುಗಳನ್ನು ಮಾತ್ರ ದೇವರಿಗೆ ಅರ್ಪಿಸಲಾಗುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ. ಶಿವಧ್ಯಾನ ಹೆಚ್ಚಾಗಿರಲಿ. ನಂತರ ಕೆಲ ಕಾಲ 21, 101, 108 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಉಚ್ಚರಿಸಿ. ಪೂಜೆಯ ಕೊನೆಯಲ್ಲಿ ಶಿವಚಾಲಿಸ ಹೇಳಿ ಶಿವನಿಗೆ ಆರತಿ ಬೆಳಗಿ. ದಿನದಲ್ಲಿ ಒಟ್ಟು 2 ಬಾರಿ ಬೆಳಗ್ಗೆ ಮತ್ತು ಸಾಯಂಕಾಲ ಶಿವನಿಗೆ ಪೂಜೆ ಸಲ್ಲಿಸಿ. ಸಾಯಂಕಾಲದ ಪೂಜೆ ಕೂಡ ತುಂಬ ಮಹತ್ವದಾಗಿದೆ. ಶ್ರಾವಣ ಪರಿಹಾರ 1. ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರತಿದಿನ ಬೆಳಗ್ಗೆ ಶಿವಲಿಂಗಕ್ಕೆ ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಅರ್ಪಿಸಬೇಕು. 2. ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಶ್ರಾವಣ ಮಾಸದಲ್ಲಿ ಪೂರ್ವ ದಿಕ್ಕಿಗೆ ಅಭಿಮುಖವಾಗಿ ಸಣ್ಣ ಶಂಖ ಮತ್ತು 7 ಚಿಪ್ಪುಗಳನ್ನು ಉದ್ದಿನ ಬೇಳೆಯೊಂದಿಗೆ ಇಟ್ಟುಕೊಳ್ಳಿ. ನಂತರ ಗಣೇಶನನ್ನು ಧ್ಯಾನಿಸಿ. ಹೀಗೆ ಮಾಡುವುದರಿಂದ ಆರ್ಥಿಕ ಬೆಳವಣಿಗೆಯಾಗುತ್ತದೆ ಎಂಬುದು ಆಸ್ತಿಕರ ನಂಬಿಕೆ. ಭಗವಾನ್ ಶಿವನ ಪೂಜೆಯಲ್ಲಿ ಬಳಸುವ ವಸ್ತುಗಳು: ಹೂವುಗಳು, 5 ಹಣ್ಣುಗಳು, 5 ಕಾಯಿಗಳು, ರತ್ನಗಳು, ಚಿನ್ನ, ಬೆಳ್ಳಿ, ದಕ್ಷಿಣೆ, ಪೂಜೆಯ ಪಾತ್ರೆಗಳು, ಮೊಸರು, ಶುದ್ಧ ದೇಶಿ ತುಪ್ಪ, ಜೇನುತುಪ್ಪ, ಗಂಗಾ ಜಲ, ಪವಿತ್ರ ನೀರು, 5 ಸುಗಂಧ, ಪಂಚಸಿಹಿ, ಬಿಲ್ವಪತ್ರೆ, ಸೆಣಬಿನ ಹಣ್ಣು, ಮಾವಿನ ಮಂಜರಿ, ಬಾರ್ಲಿ, ಮಂದಾರ ಹೂವು, ಹಸಿ ಹಸುವಿನ ಹಾಲು, ಜೊಂಡು ರಸ, ಕರ್ಪೂರ, ಧೂಪ, ದೀಪ, ಹತ್ತಿ, ಶ್ರೀಗಂಧ, ಶಿವ ಮತ್ತು ತಾಯಿ ಪಾರ್ವತಿಯ ಅಲಂಕಾರ ವಸ್ತು ಇತ್ಯಾದಿಗಳನ್ನು ಶಿವನ ಪೂಜೆಯಲ್ಲಿ ಬಳಸುತ್ತಾರೆ. ಪೂಜೆಗೆ ಸಂಬಂಧಿಸಿದ ವೈದಿಕರನ್ನು ಸಂಪರ್ಕಿಸಿ. ಅವರಿಂದ ಯಾವ ಪೂಜೆ ಹೇಗೆ ಮಾಡಿಸಬೇಕು, ಅವುಗಳಿಗೆ ಏನು ಅಗತ್ಯ ಎಂಬಿತ್ಯಾದಿ ಮಾಹಿತಿ ಪಡೆಯುವುದು ಹೆಚ್ಚಿನ ಸೂಕ್ತ ಮತ್ತು ಅನುಕೂಲಕರ. ಶ್ರಾವಣ ಮಾಸದಲ್ಲಿ ಸೋಮವಾರ ಶಿವನ ಆರಾಧನೆ ಮಾಡಿದರೆ ಮಂಗಳವಾರ ಮಂಗಳಗೌರಿ ಅಂದರೆ ಪಾರ್ವತಿಯ ಆರಾಧನೆ ಮಾಡಲಾಗುವುದು. ಈ ವ್ರತವನ್ನು ಪಾಲಿಸುವವರು ಕೆಲವೊಂದು ಪೂಜಾ ನಿಯಮಗಳನ್ನು ಪಾಲಿಸಬೇಕು. ಈ ತಪ್ಪುಗಳು ಆಗದಂತೆ ಎಚ್ಚರ ವಹಿಸಬೇಕು.
ಒಂದು, ಶ್ರಾವಣ ಮಾಸಕ್ಕಾಗಿ ಹೆಚ್ಚಾಗಿ ತಿನ್ನಬಾರದು. ಶ್ರಾವಣ ಮಾಸದಲ್ಲಿ ಅತಿ ಹೆಚ್ಚು ತಿನ್ನಬಾರದು. ಅಲ್ಲದೆ ಬರೀ ಸಾತ್ವಿಕ ಆಹಾರವನ್ನಷ್ಟೇ ಸೇವಿಸಬೇಕು. ಈ ಅವಧಿಯಲ್ಲಿ ಧ್ಯಾನದಲ್ಲಿ ಮಗ್ನರಾಗಿರಬೇಕು. ಸದಾಶಿವನ ಧ್ಯಾನದಲ್ಲಿರುವುದರಿಂದ ಶಿವನ ಕೃಪೆಯಿಂದಾಗಿ ಬದುಕು ತುಂಬಾ ಸುಂದರವಾಗುವುದು. ಅಲ್ಲದೆ ಮನೆಯ ವಾತಾವರಣ ಕೂಡ ತುಂಬ ಶಾಂತವಾಗಿರಬೇಕು. ಮನೆಯಲ್ಲಿ ಜಗಳ, ವಾಗ್ದಾನ ಏನೂ ಇರಬಾರದು. 2, ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬಾರದು. ಶ್ರಾವಣ ಮಾಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಸೇವಿಸುವಂತಿಲ್ಲ. ಅದರಲ್ಲೂ ಉಪವಾಸ ದಿನವಂತೂ ಇವುಗಳನ್ನು ಮುಟ್ಟುವಂತೆಯೂ ಇಲ್ಲ. 3, ಎಣ್ಣೆಯಲ್ಲಿ ಕರಿದ ಪದಾರ್ಥ ತಿನ್ನಬಾರದು. ಶ್ರಾವಣ ಮಾಸದ ಆಹಾರ ಪದ್ಧತಿ ನಮ್ಮ ದೇಹವನ್ನು ಡಿಟಾಕ್ಸ್ ಮಾಡುವಲ್ಲಿ ತುಂಬ ಸಹಕಾರಿಯಾಗಿದೆ. ಈ ಅವಧಿಯಲ್ಲಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ತಿಂದರೆ ದೇಹದಲ್ಲಿರುವ ಕಲ್ಮಶ ಹೊರ ಹಾಕಲು ಸಾಧ್ಯವಿಲ್ಲ. ದೇಹದಲ್ಲಿರುವ ಕಲ್ಮಶ ಹೊರ ಹಾಕಿದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದು, ಕಾಯಿಲೆ ಬೀಳುವುದು ಕಡಿಮೆಯಾಗುವುದು. ಈ ದೃಷ್ಟಿಯಿಂದ ಶ್ರಾವಣ ಮಾಸದ ವ್ರತ ತುಂಬಾ ಸಹಕಾರಿ. ದೇವರ ಕೃಪೆ ಜೊತೆ ಆರೋಗ್ಯ ಭಾಗ ಕೂಡ ಪಡೆಯಬಹುದು. 4, ಹೆಚ್ಚು ಸಕ್ಕರೆ ಸೇವಿಸಬೇಡಿ. ಉಪವಾಸವಿದ್ದಾಗ ಬಾಯಿಗೆ ಏನಾದರೂ ಸಿಹಿ ಬೇಕೆಂದೆನಿಸುವುದು. ಆದರೆ ಸಿಹಿ ತಿನ್ನಲು ಸಕ್ಕರೆ ತಿನ್ನಬೇಡಿ. ಅದರ ಬದಲಿಗೆ ಬೆಲ್ಲ ಅಥವಾ ಬೆಲ್ಲದ ಸಿಹಿ ತಿಂಡಿ ಬಳಸಿ. 5, ಉಪವಾಸ ಮಾಡುವಾಗ ನಿಮ್ಮ ಆರೋಗ್ಯ ಸ್ಥಿತಿ ಗಮನದಲ್ಲಿರಲಿ. ಉಪವಾಸ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಶುಗರ್ ಅಥವಾ ಬೇರೆ ಇನ್ಯಾವುದಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಕಠಿಣ ವ್ರತ ಮಾಡಬೇಡಿ. ಇದರಿಂದ ಇನ್ಸುಲಿನ್ ಹೆಚ್ಚು ಕಡಿಮೆ ಆದರೆ ತೊಂದರೆಯಾಗುವುದು. ಆದ್ದರಿಂದ ಸಂಪೂರ್ಣ ದಿನ ಉಪವಾಸವಿರಲು ಸಾಧ್ಯವಾಗದವರು ಈ ದಿನ ಸಾತ್ವಿಕ ಆಹಾರ ಮಾತ್ರ ಸೇವಿಸಿ ಅಥವಾ ಒಂದು ಹೊತ್ತು ಆಹಾರ ಸೇವಿಸಿ ಉಪವಾಸ ಮಾಡಿ. ಪುರಾಣಗಳಲ್ಲಿ ಉಲ್ಲೇಖವಾದ ಪ್ರಸಿದ್ಧ ಸಮುದ್ರ ಮಂಥನ ಪ್ರಸಂಗದಲ್ಲಿ ಸಾಗರ ಮಂಥನ, ಸಮುದ್ರ ಮಂಥನ ಪರಿಣಾಮವಾಗಿ 14 ರೀತಿಯ ಅಮೂಲ್ಯ ವಸ್ತುಗಳು ಹೊರಬಂದವು. ಅಸುರರು, ರಾಕ್ಷಸರು ಮತ್ತು ದೇವತೆಗಳು ಅಂದರೆ ದೇವರುಗಳು ಅವುಗಳಲ್ಲಿ 13 ಹಂಚಿಕೊಂಡರು. ಕೊನೆಯದಾಗಿ ಕಾಣಿಸಿಕೊಂಡ ಅಮೂಲ್ಯ ವಸ್ತುವೆಂದರೆ ಹಾಲಹಲ ಅಂದರೆ ವಿಷ. ಅದಕ್ಕೆ ವಿಶ್ವವನ್ನೇ ನಾಶ ಮಾಡುವ ಶಕ್ತಿ ಇತ್ತು. ಎಲ್ಲ ದೇವರು ಮತ್ತು ದೇವತೆಗಳು ಭಗವಾನ್ ಶಿವನನ್ನು ಪೂಜಿಸಲು ಪ್ರಾರಂಭಿಸಿದರು. ಬ್ರಹ್ಮಾಂಡವನ್ನು ಉಳಿಸಲು ಶಿವನು ಹಾಲಹಲವನ್ನು ಸೇವಿಸಿದನು ಮತ್ತು ಅದನ್ನು ತನ್ನ ಗಂಟಲಿನಲ್ಲಿ ಸಂಗ್ರಹಿಸಿದನು. ಆದುದರಿಂದ ಅವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಭಗವಾನ್ ಶಿವನು ವಿಷವನ್ನು ಸೇವಿಸಲು ಪ್ರಾರಂಭಿಸಿದಾಗ ಎಲ್ಲ ದೇವತೆಗಳು ಮತ್ತು ಪವಿತ್ರ ಸಂತರರು ಆಕಾಶದಲ್ಲಿ ಕಾಣಿಸಿಕೊಂಡರು ಮತ್ತು ವಿಷದ ಹಾಲಹಲವನ್ನು ಕಡಿಮೆ ಮಾಡಲು ಶಿವನಿಗೆ ಪವಿತ್ರ ಗಂಗಾ ಜಲವನ್ನು ಅರ್ಪಿಸಲು ಪ್ರಾರಂಭಿಸಿದರು. ಶ್ರಾವಣ ಮಾಸದಲ್ಲಿ ಈ ಮಂಗಳಕರ ಘಟನೆ ನಡೆದಿದೆ. ಆ ದಿನದಂದು ಜನರು ಶಿವಲಿಂಗವನ್ನು ಗಂಗಾ ಅಥವಾ ನೀರಿನಿಂದ ಸ್ನಾನ ಮಾಡಲು ಪ್ರಾರಂಭಿಸಿದರು ಮತ್ತು ಅದು ಸಂಪ್ರದಾಯವಾಯಿತು. ಶ್ರಾವಣ ಸೋಮವಾರ, ಇದರಲ್ಲಿ ಜನರು ಶಿವಲಿಂಗಕ್ಕೆ ಕೆಲವು ಧಾನ್ಯಗಳನ್ನು ಅರ್ಪಿಸುತ್ತಾರೆ. ಮೊದಲ ಸೋಮವಾರ ತಂದುಲ್ ಅಥವಾ ಅಕ್ಕಿ, 2ನೇ ಸೋಮವಾರ ಟೀಲ್ ಅಥವಾ ಎಳ್ಳು, 3ನೇ ಸೋಮವಾರ ಮೂಂಗ್ ಅಥವಾ ಕಿಡ್ನಿ ಬೀನ್ಸ್, 4ನೇ ಸೋಮವಾರ ಜವಾಸ್ ಅಥವಾ ಚಪ್ಪಟೆ ಬೀಜಗಳು. ಈ ಪುಷ್ಪಗಳಿಂದ ಶಿವ ಪ್ರಸನ್ನನಾಗುತ್ತಾನೆ. ಪೂಜೆ ಸಲ್ಲಿಸುವಾಗ ದೇವಾದಿ ದೇವತೆಗಳನ್ನು ಒಲಿಸಿಕೊಳ್ಳಲು ಕೆಲ ವಿಶೇಷ ಪ್ರಕಾರ ಪುಷ್ಪಗಳನ್ನು ಶಿವನಿಗೆ ಅರ್ಪಿಸಿ. ಈ ಪುಷ್ಪಗಳನ್ನು ಅರ್ಪಿಸುವುದರಿಂದ ಶಿವ ಬೇಗನೆ ಪ್ರಸನ್ನನಾಗಿ ನಿಮ್ಮ ಇಷ್ಟಾರ್ಥಗಳನ್ನು ಬೇಗನೆ ಪೂರ್ಣಗೊಳಿಸುತ್ತಾನೆ. ದತ್ತೂರಿ ಹೂವು, ಕನ್ನೇರಿ ಹೂವು, ಕುಶಪುಷ್ಪ, ಚೆಂಡು ಹೂವು, ಗುಲಾಬಿ ಹೂವು, ನಾಗಕೇಸರ ಬಿಳಿ ಹೂವು, ಒಣಗಿದೆ ಕಮಲಗಟ್ಟೆ, ಶಂಖಪುಷ್ಪಿ ಹೂವು, ಬೇಲ್ಪತ್ರಿ, ಗಿಡದ ಹೂವು. ಶಿವನ ಪೂಜೆಯ ವೇಳೆ ಶಂಖನಾದ ಮಾಡಬೇಡಿ. ಶಿವಲಿಂಗದ ಜಲಧಾರೆಯನ್ನು ದಾಟಬೇಡಿ. ಶಿವನ ಸಂಪೂರ್ಣ ಪ್ರದಕ್ಷಿಣೆ ಬೇಡ. ಪೂಜೆಯ ವೇಳೆ ಕಪ್ಪು ಬಣ್ಣದ ವಸ್ತ್ರ ಧರಿಸಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.